ಸರ್ಕಾರದಿಂದ ಇಲ್ಲಿ ಕಲ್ಯಾಣ ಕರ್ನಾಟಕ ಅಂತಂದ್ರೆ ಕಲಬುರಗಿಯಲ್ಲಿ 30 ಕೋಟಿ ಖರ್ಚು ಮಾಡಿ ಇವತ್ತು ಬಿಲ್ಡಿಂಗ್ ಕಟ್ಟಿರೋದು. ಬಿಲ್ಡಿಂಗ್ ಅಂತೂ ತುಂಬಾ ಚೆನ್ನಾಗಿದೆ, ಸುಮಾರು ಲೈಬ್ರರೀಸ್ ಇದೆ, ಎಲ್ಲ ಫೆಸಿಲಿಟೀಸ್ ಇದೆ. ಇಲ್ಲಿ ಮೇನ್ ಇಶ್ಯೂಸ್ ಏನಪ್ಪಾ ಅಂದ್ರೆ, ಇಲ್ಲಿ ಕಲ್ಯಾಣ ಕರ್ನಾಟಕ ಅಂದ್ರೆ KKRDB ಪ್ಲಸ್ ಸಮಾಜ ಕಲ್ಯಾಣ ಇಲಾಖೆಯಿಂದ ನೋಟಿಫಿಕೇಶನ್ಸ್ ಆಗಿದೆ. ಎರಡು ಜಾಯಿಂಟ್ ಆಗಿ ಒಂದು ನೋಟಿಫಿಕೇಶನ್ ಮಾಡಿದ್ದಾರೆ, ಫ್ರೀ ಕೋಚಿಂಗ್ ಅಂತ ಹೇಳಿ. IAS ಮತ್ತೆ KAS ಗೆ ನೋಟಿಫಿಕೇಶನ್ 500 ಜನ ಮಕ್ಕಳಿಗೆ. 500 ಜನ ಮಕ್ಕಳಿಗೆ ಇವತ್ತು ಫ್ರೀ ಕೋಚಿಂಗ್ ಕೊಟ್ಟಾದ್ಮೇಲೆ ಅಲ್ಲಿನ ಫೆಸಿಲಿಟೀಸ್ ನೋಡಕ್ ಬಂದ್ರೆ, ಇಲ್ಲಿ ಈ ಒಂದು ಸ್ಟೂಡೆಂಟ್ಸು ಕಲ್ಯಾಣ ಕರ್ನಾಟಕ 7 ಡಿಸ್ಟ್ರಿಕ್ಟ್ ಏನಿದ್ದಾರೆ, ಬೀದರಿಂದ ಇಲ್ಲಿಗೆ ಬರ್ತಿದ್ದಾರೆ ಇವತ್ತು ಕಲಬುರಗಿಗೆ. ಬೆಳಿಗ್ಗೆ ಇವತ್ತು ಈ ಸುಮ್ಮನೆ ಒಂದು ವಿದ್ಯಾರ್ಥಿಗೆ ಮಾತಾಡಿದ್ರು, ಬೆಳಿಗ್ಗೆ 5 ಗಂಟೆಗೆ ಬಿಡೋದು, 5 ಗಂಟೆಯಿಂದ 10 ಗಂಟೆಗೆ ಬರ್ಬೇಕಂದ್ರೆ ಕ್ಲಾಸಿಗೆ 5 ಗಂಟೆಗೆ ಬಿಡಬೇಕು, ಮತ್ತೆ ಸಂಜೆ 5 ಗಂಟೆ ಕ್ಲಾಸ್ ಬಿಟ್ಟರೆ ರಾತ್ರಿ 10 ಗಂಟೆ ಆಗುತ್ತೆ ಮನೆ ಹೋಗೋದಕ್ಕೆ. ಡೈಲಿ 10 ಅವರ್ಸ್ ಟ್ರಾವೆಲ್ ಮಾಡಬೇಕು. ಯಾಕೆ ಈ ತರ ಪರಿಸ್ಥಿತಿ ಬಂದಿದೆ ಅಂತಂದ್ರೆ, ಇಲ್ಲಿ 500 ಜನದಲ್ಲಿ 20 ರಿಂದ 30 ಜನ ಮಕ್ಕಳು ಬರ್ತಾ ಇಲ್ಲ. 500 ಜನದಲ್ಲಿ ಲಾಸ್ಟ್ 1 ತಿಂಗಳಾಗಿದೆ ಕ್ಲಾಸ್ ಸ್ಟಾರ್ಟ್ ಆಗಿ. ಮೇನ್ ರೀಸನ್ ಏನಂದ್ರೆ, ನಾನು 1 ತಿಂಗಳಿಂದ ಕೇಳ್ತಾ ಇದ್ದೀನಿ, ಏನಕ್ಕೆ ಸ್ಟೂಡೆಂಟ್ಸ್ ಬರ್ತಾ ಇಲ್ಲ ಅಂತಂದ್ರೆ, ಸ್ಟೇ ಫಂಡ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಈ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್, ಫ್ರೀ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅಂತಂದ್ರೆ, ಕಲಬುರಗಿಯಿಂದ ಸಿಟಿಯಿಂದ ಇಲ್ಲಿ ಹೊರಗಡೆ 3-4 ಕಿಲೋಮೀಟರ್ ಇದೆ. 3-4 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇಲ್ಲಿ ನೀರ್ ಬಿಟ್ರೆ ಬೇರೆ ಏನೂ ಸಿಗಲ್ಲ. ಕುಡಿಯೋದಕ್ಕೆ ನೀರ್ ಬಿಟ್ರೆ ಯಾವ ಊಟ ಸಿಗಲ್ಲ, ಒಂದು ಅಂಗಡಿ ಇಲ್ಲ, ಒಂದು ಸಣ್ಣ ಶಾಪು, ಕೊನೆ ಪಕ್ಷ ಒಂದು ಚಾಕ್ಲೇಟ್, ಒಂದು ಬಿಸ್ಕೆಟ್ ತಗೊಂಡು ತಿಂತೀನಿ ಅನ್ನೋದಕ್ಕೂ ಒಂದು ಅಂಗಡಿ ಶಾಪ್ ಇಲ್ಲ, ಏನೂ ಇಲ್ಲ. ಇಲ್ಲಿ ನಾನು ಸರ್ಕಾರಕ್ಕೆ ಕೇಳ್ಕೊಳೋದು, ಇಲ್ಲಿ ಕೋಟ್ಯಾಂತರ ರೂಪಾಯಿ ನೀವು ಇನ್ವೆಸ್ಟ್ ಮಾಡಿ ಇವರು ಫ್ರೀ ಕೋಚಿಂಗು ಮುಂಚೆ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಮುಂಚೆ ಅಟ್ಲೀಸ್ಟ್ ಯಾವ್ದಾದ್ರು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆದ್ರೂ ಸೇರ್ಕೊಂತಿದ್ವಿ, ಅಲ್ಲಿ ನಮಗೆ ಸ್ಟೇ ಫಂಡ್ ಬರ್ತಾ ಇತ್ತು, ಎಲ್ಲ ಫೆಸಿಲಿಟೀಸ್ ಇರ್ತಾ ಇತ್ತು ಅಂತ ಹೇಳಿ. ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳೋದಕ್ಕೆ ಅಟ್ಲೀಸ್ಟ್ 1-2 ತಿಂಗಳು ಬೇಕು. ಇಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳೋದಕ್ಕೆ, ಇಲ್ಲಿ ಉಳ್ಕೊಳೋದಕ್ಕೆ ವ್ಯವಸ್ಥೆ ಇಲ್ಲ. ಬೀದರಿಂದ ಇಲ್ಲಿ ಬರ್ಬೇಕಂದ್ರೆ ಫ್ರೀ ಕೋಚಿಂಗ್ ಕ್ಲಾಸಸ್ಗೆ ನೀವು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಕ್ಲಾಸಸ್ ಟೈಮ್ ಟು ಟೈಮ್ ನಡೀತಾ ಇಲ್ಲ. ಅವ್ರು ಏನ್ ಹೇಳ್ತಿದ್ದಾರೆ, ಬೆಳಗ್ಗೆ ಹಾಫ್ ಡೇ ಒಬ್ರು ಇರಬೇಕು, ಆಫ್ಟರ್ನೂನ್ 2 ಸಬ್ಜೆಕ್ಟ್ ಆದ್ರೂ ಪರ್ ಡೇ ಇರ್ಬೇಕಂತ ಹೇಳಿ. ಕನ್ನಡ ಮತ್ತೆ ಇಂಗ್ಲಿಷ್ ಸಪ್ರೇಟ್ ಇರ್ಬೇಕಂತಾನು ಕೇಳ್ತಿದ್ದಾರೆ. ಇದ್ರ ಜೊತೆಲಿ ಲೈಬ್ರರೀಸ್ ಇದೆ. ಇಲ್ಲಿ ಲೈಬ್ರರಿ ಕ್ಲಾಸ್ ಟೈಮಿಂಗ್ಸ್ ಏನಿದೆ ಅಂತಂದ್ರೆ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಕ್ಲಾಸ್ ಇರೋದು, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ. ಮತ್ತೆ ವಾಟ್ ಈಸ್ ದ ಯೂಸ್? ಇಲ್ಲಿ ಸ್ಟೂಡೆಂಟ್ಸ್ ಬಂದು ಕೂಡ ಲೈಬ್ರರಿ ಯೂಸ್ ಮಾಡ್ಕೊಬೇಕಂದ್ರೆ 24/7 ಲೈಬ್ರರಿ ಬೇಕು ಅಂತ ಕೇಳ್ತಿದ್ದಾರೆ. ಇದ್ರ ಜೊತೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀನಿ, ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಸ್ಟೇ ಫಂಡು. ಯಾಕೆ ಅಂತಂದ್ರೆ, ಈ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಕಲಬುರಗಿಯಲ್ಲಿ ಸ್ಟೂಡೆಂಟ್ ಫ್ರೆಂಡ್ಲಿ ಒಂದು ಕ್ಯಾಂಟೀನ್ ಇಲ್ಲ, ಸ್ಟೂಡೆಂಟ್ ಫ್ರೆಂಡ್ಲಿ ಒಂದು PG ಇಲ್ಲ, ಸ್ಟೂಡೆಂಟ್ ಫ್ರೆಂಡ್ಲಿ ಒಂದು ರೂಮ್ ಸಿಗ್ತಾ ಇಲ್ಲ ಅವರಿಗೆ. ಅಂದ್ರೆ ಎಷ್ಟು ಕಷ್ಟ ಆಗ್ತಿದೆ ಅಂತಂದ್ರೆ, ಅಲ್ಲಿ ಹೋದ್ರೆ ಕ್ಯಾಂಟೀನ್ಗೆ ಅಂದ್ರೆ ಯಾವ್ದಾದ್ರು ಪ್ರೈವೇಟ್ ಒಂದು ಹೋಟೆಲ್ ಆದ್ರೂ ಮಂತ್ಲಿ ಇದ್ ಮಾಡ್ಬೇಕಂತಂದ್ರೆ 4 ರಿಂದ 5 ಸಾವಿರ ಕೇಳ್ತಾ ಇದ್ದಾರೆ. ಇವ್ರು ಪಾಪ ಬೇರೆ ಬೇರೆ ಕಡೆ ರೂಮ್ ಮಾಡ್ಕೊಂಡು, ನಾನೇ ನೋಡಿದೀನಿ ಧಾರವಾಡದಲ್ಲಿ ಉಳ್ಕೊಂಡಿರೋಂಥ ಸ್ಟೂಡೆಂಟ್ಸು ಅಲ್ಲಿ 2-3 ಸಾವಿರ 5 ಸಾವಿರದಲ್ಲಿ ಮುಗೀತಿತ್ತು ಅವ್ರದ್ದು. ಪಾಪ 3 ಸಾವಿರದಲ್ಲಿ ಪರ್ ಮಂತ್ ಅಲ್ಲಿ ಊಟದ ವ್ಯವಸ್ಥೆ ಮಾಡ್ಕೊಂತ ಇದ್ರು, ಎಲ್ಲ ಶೇರಿಂಗ್ ಅಲ್ಲಿ, ಮತ್ತೆ ಆ ಒಂದು ಎಕೋಸಿಸ್ಟಮ್ ಅಲ್ಲಿ ಇದ್ರು. ಅಲ್ಲಿಂದ ಇಲ್ಲಿ ಬಂದಿದ್ದಾರೆ ಅಂತಂದ್ರೆ, ಇವತ್ತು ಈ ಒಂದು ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ಫ್ರೀ ಕೋಚಿಂಗ್ ಜೊತೆ ಅವರಿಗೆ ಒಂದು IAS ಆಗ್ಬೇಕು, ಒಂದು KS ಆಗ್ಬೇಕು ಅಂತ ಆಸೆ ಕಟ್ಕೊಂಡ್ ಬಂದಿರ್ತಾರೆ. ಆದ್ರೆ ಇವತ್ತು ಕ್ಲಾಸ್ ಕೇಳಿ ಯಾವ ರೀತಿ ಇಲ್ಲಿ ಉಳ್ಕೊಬೇಕನ್ನೋದು ತುಂಬಾ ತೊಂದರೆ ಆಗ್ತಾ ಇದೆ. ನೀವು ಆಸ್ ಪರ್ ನೋಟಿಫಿಕೇಶನ್ ಏನ್ ಮಾಡಿದ್ರಿ, KKRDB ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನೋಟಿಫಿಕೇಶನ್ ಅಲ್ಲಿ ಶಿಷ್ಯ ವೇತನ ಕೊಡ್ತೀನಿ ಅಂತ ಹೇಳಿದ್ರಿ, ಕೊಟ್ಟಿದ್ದೀರಾ? ನೀವ್ ಯಾಕೆ ಕೇಳ್ಬೇಕು? ಫಾಲ್ಸ್ ಸ್ಟೇಟ್ಮೆಂಟ್ ಯಾಕೆ ಹೇಳ್ಬೇಕು? ಅದಾದ್ಮೇಲೆ ಕೊಡಲ್ಲ ಅಂತ ಹೇಳಿ ಈ ಕಮಿಷನರ್ ಅಂದ್ರೆ DC ಅವರು ಆರ್ಡರ್ ಮಾಡ್ತಾರಂತೆ. ನಿಮಗೆ ಯಾವ ಅಧಿಕಾರ ಕೊಟ್ರು? ಯಾರು ಅಧಿಕಾರ ಕೊಟ್ರು? ಸರ್ಕಾರಕ್ಕೆ ನಾನು ಪ್ರಶ್ನೆ ಮಾಡೋದು ಇಷ್ಟೇ, ಕಲ್ಯಾಣ ಕರ್ನಾಟಕಕ್ಕೆ ಅಂತ KKRDBಗೆ 5,000 ಕೋಟಿ ಬರುತ್ತೆ. 5,000 ಕೋಟಿಯಲ್ಲಿ ನೀವು ಇಲ್ಲಿ ಇಷ್ಟು ದೊಡ್ಡ ಬಿಲ್ಡಿಂಗ್ಗೆ, ನಾನು ಹೇಳ್ತೀನಿ ಕೇಳಿ, ಇಲ್ಲಿ ಮ್ಯಾಕ್ಸಿಮಮ್ ಒಂದು 8 ಸಬ್ಜೆಕ್ಟ್ ಇರುತ್ತೆ. 8 ಸಬ್ಜೆಕ್ಟ್, 8 ರಿಂದ 8 ಸಬ್ಜೆಕ್ಟ್ ಅಷ್ಟೇ. ಆ 8 ಸಬ್ಜೆಕ್ಟ್ ಅಲ್ಲಿ ಒಬ್ಬರಿಗೆ 50,000 ಇಲ್ಲ 1 ಲಕ್ಷ ಕೊಟ್ರೆ ಸಾಕು. 50 ರಿಂದ 1 ಲಕ್ಷ ಒಂದು ಸಬ್ಜೆಕ್ಟ್. ಯಾರಿಗೆ? ಒಂದು ಲೆಕ್ಚರರ್ಗೆ. ಅವರು 1 ತಿಂಗಳು 1 ಸಬ್ಜೆಕ್ಟ್ ಕಂಪ್ಲೀಟ್ ಕ್ಲಾಸ್ ಮಾಡ್ಕೊಡ್ತಾರ ಇಲ್ವಾ? ಮ್ಯಾಕ್ಸಿಮಮ್ ಖರ್ಚಾಗೋದೆಷ್ಟು? 8 ಲಕ್ಷ. ಎಷ್ಟು? 8 ಲಕ್ಷ 8 ಸಬ್ಜೆಕ್ಟ್ಗೆ. 4 ಬ್ಯಾಚ್ ಅಂದ್ರೂ ಇಲ್ಲಿ 4 ಕ್ಲಾಸ್ ರೂಮ್ಸ್ ಇದೆ. 4 ಕ್ಲಾಸ್ ರೂಮು ನಡೀತಾ ಇಲ್ಲ, ಬರೀ ಒಂದೇ ಕ್ಲಾಸ್ ರೂಮ್ ನಡೀತಾ ಇರೋದು. ಒಂದು ಕ್ಲಾಸ್ ರೂಮ್ ಅಲ್ಲಿ ಬರೀ ಎಷ್ಟು ಜನ ಇದ್ದಾರೆ? 20 ಜನನು ಬರ್ತಾ ಇಲ್ಲ. 20 ಜನನು ಬರ್ತಾ ಇಲ್ಲ. 20 ಜನಕ್ಕೆ ನೀವು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನೀವು ಮ್ಯಾಕ್ಸಿಮಮ್ ನೀವು ಒಂದು 20 ರಿಂದ 30 ಲಕ್ಷ ಖರ್ಚು ಮಾಡ್ಬೋದು. 5,000 ಕೋಟಿ ಬರ್ತಾ ಇದೆ ನಿಮ್ಗೆ. ಇವ್ರು ಕೇಳ್ತಾ ಇರೋದು ಡೈಲಿ ಹೋಗಿ ಎಣ್ಣೆ ಹೊಡೆಯೋದು ಕೇಳ್ತಾ ಇಲ್ಲ, ಇಲ್ಲ ಮಜಾ ಮಾಡೋದು ಕೇಳ್ತಾ ಇಲ್ಲ. ಇವರೊಬ್ರು ಆಫೀಸರ್ ಆಗ್ಬೇಕು, ಸಮಾಜ ಸೇವೆ ಮಾಡ್ಬೇಕು, ಸರ್ಕಾರಿ ಕೆಲಸ ತಗೊಬೇಕು ಅಂತ ನಿಮ್ಮಲ್ಲಿ ಸ್ಟೇ ಫಂಡ್ ಕೇಳ್ತಾ ಇದ್ದಾರೆ. ಇವ್ರೇನಾದ್ರೂ ದುಡಿತಾ ಇದ್ದಿದ್ರೆ ನಿಮ್ಗೆ ಸರ್ಕಾರಕ್ಕೆ ಟ್ಯಾಕ್ಸ್ ಪೇ ಮಾಡ್ತಾ ಇರೋರು, ಮಾಡ್ತಿದ್ರ ಇಲ್ವಾ? ಆ ಒಂದು ಟ್ಯಾಕ್ಸ್ ಮನಿಯಿಂದಾನೇ ನೀವು ಇಲ್ಲಿ ಏನ್ ಇವ್ರ ಅಪ್ಪ ಅಮ್ಮ ಇಲ್ಲ ಸಮಾಜ, ನಮ್ಮ ಕರ್ನಾಟಕದಲ್ಲಿರೋ ಜನಗಳು ಕಟ್ಟಿರೋ ಟ್ಯಾಕ್ಸ್ ಮನಿಯಿಂದ ಒಂದು ಬಿಲ್ಡಿಂಗ್ ಕಟ್ಟಿರೋದು. ಈ ಬಿಲ್ಡಿಂಗ್ ಉಳಿಸ್ಕೊಬೇಕು. ಮತ್ತೆ ಈ ಭಾಗದಲ್ಲಿರೋ ಮಕ್ಕಳು ಇವ್ರು ಯಾರು